ಕೊತ್ತೂರು ಮಂಜಣ್ಣನವರೇ, ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಉತ್ತಮ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಾ. ಅದರಲ್ಲಿ ಎರಡು ಮಾತಿಲ್ಲ. ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಒಂದು ದಿಶಾ ಕಮಿಟಿ ಮೀಟಿಂಗಲ್ಲಿ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಮೊದಲಿಂದ ಹೇಳ್ತೇವೆ, ನಿಮಗೆ ಗೌರವವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಗೆದ್ದಿರುವಂತಹ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣನವರೇ, ನಾವು ನಿಮಗೆ ಗೌರವಯುತವಾಗಿ ನಾವು ನಿಮಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಸೇವಕರಾಗಿರಬೇಕಾದ ತಾವುಗಳು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಉತ್ತಮ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಾ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನೀವು ನಿನ್ನೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ದಿಶಾ ಒಂದು ಸಭೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಸಂಸದರಿದ್ದಾರೆ, DC ಅವರಿದ್ದಾರೆ, SP ಸಾಹೇಬರುಗಳಿದ್ದಾರೆ, ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ. ಆ ಒಂದು ಸಭೆಯಲ್ಲಿ ಅರಣ್ಯ ಇಲಾಖೆ ಆರೋಪ ರಘುವರ ವಿರುದ್ಧ ಏಕವಚನದಲ್ಲಿ ಮಾತನಾಡುತ್ತಾ ನೀವು ಯಾವ ಒಂದು ನೈತಿಕತೆಯಿಂದ ನಾವು ಸಂವಿಧಾನದ ಅಡಿಯಲ್ಲಿ ಇದ್ದೀವಿ ಅಂತೇಳಿ ಮರೆತು ಅವರ ಬಗ್ಗೆ ಏಕವಚನದಲ್ಲಿ ಯಾವ ರೀತಿ ಮಾತಾಡ್ತೀರಾ? ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಒಂದು ದಿಶಾ ಕಮಿಟಿ ಮೀಟಿಂಗಲ್ಲಿ ಈ ರೀತಿ ಅವರನ್ನು ಏಕವಚನ ಹೋಗಲೇ ಬಾರಲ್ಲ ಅವನು ಏನು ಮಾಡ್ಕೊತಾನೆ ಅಂತೇಳಿ ಮಾತಾಡುವ ನೀವುಗಳು ಸ್ವಲ್ಪ ಹಿಂದೆ ಅಂದರೆ ನೀವು ಫ್ಲ್ಯಾಶ್ ಬ್ಯಾಕ್ ಬನ್ನಿ. ಇದೇ ಸೀತಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ಮಾಡುವಾಗ, ಕೆರೆಯದೋ ಕಾಲುವೆದೋ ಮಾಡುವಾಗ ಅಲ್ಲಿನ ಒಬ್ಬ ಕಾಂಗ್ರೆಸ್ ಮುಖಂಡ ಬಂದು ಅಲ್ಲಿನ PWD ಅಧಿಕಾರಿಯನ್ನು ಸ್ವಾಮಿ ಇದಕ್ಕೆ ವರ್ಕೌಟ್ ಆಗಿದೆ ಅಂತ ಕೇಳ್ತಾರೆ. ಆ ನಂತರ ನೀವೇನು ಹೇಳ್ತೀರ ಗೊತ್ತಾ? ಏನೋ ಅಧಿಕಾರಿನ ಆ ಥರ ಮಾತಾಡ್ತೀಯ, ನಿಮ್ಮ ಮನೇನ ಅವನು ಆಳನು, ನಿಮ್ಮ ಮನೆ ಕಸ ಗುಡಿಸೋನು ಅಂತೇಳಿ ನೀವು ಕೇಳ್ತೀರ. ಅಣ್ಣ ನಾವು ಆ ಥರ ಮಾತಾಡಿಲ್ಲ ಅಂದರೆ ನನಗೆ ಗೊತ್ತು, ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳ್ತೀರ. ಆದರೆ ನೀವು ಒಬ್ಬ ಅಧಿಕಾರಿ ಪರವಾಗಿ ಅವತ್ತು ಮಾತಾಡದಂತಹ ನೀವು ಇವತ್ತು ದಿಶಾ ಮೀಟಿಂಗಲ್ಲಿ ಒಬ್ಬ ವಲಯ ಅರಣ್ಯಾಧಿಕಾರಿ ರಘು ಅವರ ವಿರುದ್ಧ ಏಕವಚನದಲ್ಲಿ ಯಾವ ರೀತಿ ಮಾತಾಡ್ತೀರಾ? ನಿಮಗೆ ನೈತಿಕತೆ ಅನ್ನೋದು ಇರಬೇಕಲ್ವಾ? ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಮೊದಲಿಂದ ಹೇಳ್ತೇವೆ, ನಿಮಗೆ ಗೌರವವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಒಬ್ಬ ಕಾಂಗ್ರೆಸ್ ಮುಖಂಡ ಮಾತಾಡಿದ ತಪ್ಪಾದರೆ ನೀವು ಮಾತಾಡೋದು ತಪ್ಪಲ್ವಾ? ಒಬ್ಬ ಶಾಸಕನಾಗಿ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಯಾವ ರೀತಿ ಮಾತಾಡಬೇಕು ಅದನ್ನು ನಡೆಸ್ಕೋಬೇಕಲ್ಲ. ಆಯಿತು, ಅವ್ನು ತಪ್ಪೇ ಮಾಡಿದಾನ, ಅದಕ್ಕೆ ನಿಮ್ಮದೇ ಆದಂತಹ DC ಅವರಿದ್ದಾರೆ, SP ಇದ್ದಾರೆ, ಅವ್ರು ಕಂಪ್ಲೇಂಟ್ ಕೊಡಿ, ಈ ಥರ ಸ್ಪಂದಿಸಲ್ಲ ಅಂತೇಳಿ. ಯಾವ್ದಾವ್ದು ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ ಅಂತ ಕೊಡಿ. ಅದನ್ನು ಬಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಕಷ್ಟಪಟ್ಟು ಶಿಕ್ಷಣ ಪಡೆದು CET ಪಾಸ್ ಮಾಡಿ ಅವರು ಆ ಹುದ್ದೆಗೆ ಬಂದಿದ್ದಾರೆ. ಆದರೆ ಒಬ್ಬ ರಾಜಕಾರಣಿಯಾದವರು ಯಾವ ರೀತಿ ಅಧಿಕಾರಿ ನಡೆಸ್ಕೋಬೇಕಂತೇಳಿ ನೀವೇ ಹಿಂದೆ ಹೇಳಿದ್ದೀರಾ ನಿಮ್ಮ ಕಾಂಗ್ರೆಸ್ ಮುಖಂಡನಿಗೆ, ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತಾಡಬಾರ್ದು. ದಿಶಾ ಮೀಟಿಂಗಲ್ಲಿ ನೀವು ಯಾಕೆ ಏಕವಚನದಲ್ಲಿ ಮಾತಾಡಿದ್ರಿ? ಗೌರವಾನ್ವಿತ ಕೊತ್ತೂರು ಮಂಜಣ್ಣನವರೇ, ನೀವು ನಡೆದುಕೊಳ್ಳೋ ರೀತಿ ನಮಗೆ ಖಂಡಿತವಾಗ್ಲೂ ರೀಸನ್ನಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಅದರಂತೆ ಕೋಲಾರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಅಜಯ್ ಅವ್ರಿಗೂ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಇವತ್ತು ರಾಜಕಾರಣಿಯದು ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಅವರು ಏಕವಚನದಲ್ಲಿ ಮಾತಾಡಬಾರ್ದು. ಮುಂದೆ ಸಾರ್ವಜನಿಕರು ಮಾತಾಡ್ತಾರೆ, ಸಂಘಟನೆಯವರು ಮಾತಾಡ್ತಾರೆ, ಆವಾಗ ಮಾತ್ರ ನಿಮ್ಮ ಧ್ವನಿ ಇರಬಾರ್ದು. ನೀವು ಸರ್ಕಾರ